ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಹೊಸ ಜಾಗಕ್ಕೆ. ಆ ಜಾಗ ಯಾವುದು ಅಂತಂದರೆ ಕೋಲಾರಿಂದ 15 ಕಿಲೋಮೀಟ್ರ್ ಹಾಗೂ ಬೆಂಗಳೂರಿಂದ 65 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಶ್ರೀ ವಕ್ಲೇರಿ ಹತ್ರ ಇರತಕ್ಕಂಥ ಒಂದು ಬಿಳಿ ಬೆಟ್ಟ ಅಂತ. ಸೊ ಈ ಬೆಟ್ಟ ಕೂಡ ನಾನು ವೀಡಿಯೋ ಮಾಡ್ತಕ್ಕಂಥ ಒಂದು ಮಾರ್ಕಂಡೇಶ್ವರ ಬೆಟ್ಟ ಅಂತ ಒಂದು ವೀಡಿಯೋ ಮಾಡಿದ್ದೀನಿ. ಆ ಬೆಟ್ಟದ ಪಕ್ಕದಲ್ಲಿ ಇದು ಕೂಡ ಇದೆ, ಅಲ್ಲಿಂದ 3 ಕಿಲೋಮೀಟ್ರು. ಸೊ ನೀವು ಆ ಬೆಟ್ಟಕ್ಕೆ ಬಂದಾಗ ಈ ಬೆಟ್ಟನ ಕೂಡ ಮಿಸ್ ಮಾಡದೆ ನೋಡಿ. ಇದರ ಹೆಸರು ಬಿಳಿ ಬೆಟ್ಟ ಅಂತೇಳಿ. ಇಲ್ಲಿ 3 ದೇವತೆಗಳು ಇದರ ಮೇಲೆ ನಿಲ್ಲಿಸಿರುತ್ತೆ. ಸೊ ತುಂಬಾ ಚೆನ್ನಾಗಿದೆ ಈ ಪ್ಲೇಸು ಕೂಡ. ಇದಕ್ಕೆ ಯಾವುದೇ ರೀತಿ ಎಂಟ್ರಿ ಫೀಸ್ ಅಥವಾ ಪಾರ್ಕಿಂಗ್ ಫೀಸ್ ಇರೋದಿಲ್ಲ, ಮತ್ತು ಟ್ರಾನ್ಸ್ಪೋರ್ಟೇಷನ್ ಬಸ್ ಫೆಸಿಲಿಟಿ ಕೂಡ ಇರೋದಿಲ್ಲ. ನೀವು ನಿಮ್ಮ ಓನ್ ವೆಹಿಕಲಲ್ಲಿ ಬರಬೇಕಾಗುತ್ತೆ. ಸೊ ನಾನು ಹೇಳ್ತಕ್ಕಂಥ ಮಾರ್ಕಂಡೇಶ್ವರ ಬೆಟ್ಟಕ್ಕೆ ಬಂದಾಗ ಇದನ್ನು ಕೂಡ ವಿಸಿಟ್ ಮಾಡೋಗಿ. ಎರಡು ಕೂಡ ಹತ್ರದಲ್ಲೇ ಇದ್ದಾವೆ, ತುಂಬ ಚೆನ್ನಾಗಿದೆ ಎರಡು ಬೆಟ್ಟನೂ ಕೂಡ. ಮತ್ತು ಪ್ಲಸ್ ಇದು ಟ್ರೆಕ್ಕಿಂಗ್ ಪ್ಲೇಸಸ್ ಥರ ಕೂಡ ಇದೆ. ಸೊ ಬನ್ನಿ, ಇದೇ ವಕ್ಲೇರಿ ಬೆಟ್ಟ ಅಂತ. ವಕ್ಲೇರಿ ಹತ್ರ ಇರ್ತಕ್ಕಂಥ ಬಿಳಿ ಬೆಟ್ಟ, ಇದನ್ನು ವಕ್ಲೇರಿ ಬೆಟ್ಟ ಅಂತ ಕರೀತಾರೆ, ಬಿಳಿ ಬೆಟ್ಟ ಅಂತ ಕರೀತಾರೆ. ಈ ಬೆಟ್ಟದ ಮೇಲೆ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಅನ್ನಪೂರ್ಣೇಶ್ವರಿ ದೇವಿ ಹಾಗೂ ನಾಗದೇವತೆ 3 ದೇವರುಗಳು ನಿಲ್ಲಿಸಿರ್ತಾರೆ. ಸೊ ಮೊದಲನೇದಾಗಿ ನೋಡಿ, ನೀವು ನೋಡ್ತಿರೋದು ಆಂಜನೇಯ ಸ್ವಾಮಿ ದೇವಸ್ಥಾನ. ನಾನು ಬರಬೇಕಾದ್ರೆ ಆ್ಯಕ್ಚುಲಿ ಮಾರ್ನಿಂಗ್ ಬಂದಿದ್ದೆ, ಬಟ್ ಅವತ್ತು ಟೆಂಪಲ್ ಓಪನ್ ಇರಲಿಲ್ಲ. ಸೊ ಹಂಗಾಗಿ ಟೆಂಪಲ್ ಕ್ಲೋಸ್ ಆಗಿದೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೀವು ಹೋದಾಗ ದಯವಿಟ್ಟು ಒಂದ್ಸರಿ ವಿಸಿಟ್ ಮಾಡಿ ಬನ್ನಿ. ಇದು ನೋಡ್ತಿರೋ ದೇವಸ್ಥಾನ ಬಂದು ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯವ್ರದ್ದು. ತುಂಬ ಚೆನ್ನಾಗಿದೆ ದೇವಸ್ಥಾನ ಕೂಡ, ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ. ಇದಕ್ಕೆ ಮೆಟ್ಲುಗಳು ಕೂಡ ಇದೆ, ಬಟ್ ಇದಕ್ಕೆ ಯಾವುದೇ ರೀತಿ ಗಾಡೀಲಿ ಬರ್ತಕ್ಕಂಥ ವ್ಯವಸ್ಥೆ ಇಲ್ಲ. ಎಲ್ಲರೂ ಕೂಡ ಮೆಟ್ಲ ಮೇಲೇ ಬರಬೇಕು. ನೋಡ್ತಿದ್ದೀರ ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನೀವು ನಾಗರಕಲ್ಲು ಮತ್ತು ಮರ. ಸೊ ಇಲ್ಲಿ ಯಾವುದೋ ಒಂದು ರೀತಿ ಹೂವು ಬಿಡುತ್ತೆ ಅಂತ ಹೇಳ್ತಾರೆ. ಅದು ಶಿವರಾತ್ರಿ ಟೈಮಲ್ಲಿ ಮಾತ್ರ. ಸೊ ಆ ಟೈಮಲ್ಲಿ ಹೂವು ಸೂಸ್ತಕ್ಕಂಥ ಒಂದು ಸುಗಂಧ ಪರಿಮಳದ ವಾಸನೆಗೋಸ್ಕರನೇ ಅಂತಲೇ ನಾಗದೇವತೆಗಳು ಅಂದರೆ ಸರ್ಪಗಳು ಇಲ್ಲಿಗೆ ಬರ್ತವೆ ಅಂತ ಒಂದು ನಂಬಿಕೆ ಇದೆ. ಇಲ್ಲಿನ ಪ್ರತೀತಿ ಕೂಡ ಹೌದು. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಸೊ ವೀಕೆಂಡಲ್ಲಿ ಇಲ್ಲಿಗೆ ಬನ್ನಿ. ಸೊ ನೋಡಿ, ಕಲ್ಯಾಣಿ ನೋಡ್ತಿರ್ಬೋದು ನೀವು. ಕಲ್ಯಾಣಿ ಎಲ್ಲ 1-2 ಕಲ್ಲುಗಳ ಮಧ್ಯೆ ನೀರು ನಿಂತಿರೋ ಅಂಥದ್ದು. ಈ ನೀರು ಯಾವಾಗಲೂ ಕೂಡ ಇರುತ್ತೆ ಅಂತ ಹೇಳ್ತಾರೆ. ಇದು ಡ್ರೈ ಆಗಲ್ವಂತೆ. ನೋಡ್ತಿರ್ಬೋದು ವಿಡಿಯೋದಲ್ಲಿ ನೀವು. ತುಂಬ ಒಂಥರ ಪೀಸ್ ಅನ್ನೋದು ಬೇಕು ಅಂತಂದರೆ ದಯವಿಟ್ಟು ಇಲ್ಲಿಗೆ ಒಂದ್ಸರಿ ವಿಸಿಟ್ ಮಾಡಿ. ನೀವು ಹೆಂಗಿದೆ ಅಪ್ಪ ಅಂತಂದರೆ, ನಾನು ಆ್ಯಕ್ಚುಲಿ ಹೋಗಿದ್ದು ಮಳೆಗಾಲದ ಟೈಮಲ್ಲಿ. ಮಳೆಗಾಲದಿಂದ ಮಳೆ ಬೀಳೋದ್ರಿಂದ ಎಲ್ಲ ಗಿಡ ಮರಗಳೆಲ್ಲ ಹಚ್ಚ ಹಸಿರಾಗಿದೆ. ನೋಡ್ತಿರ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ ಬೆಟ್ಟದಲ್ಲಿ ನಿಮಗೆ ಒಂದು ಸೀತೆ ತೊಟ್ಟಿಲು ಅಂತಲೇ ಹೇಳ್ಬೋದು. ಇಲ್ಲಿ ಬರೆದಿದ್ದಾರೆ ಕೂಡ ಸೀತೆ ತೊಟ್ಟಿಲು ಅಂತ. ಶ್ರೀರಾಮನ ಹೆಂಡತಿಯಾದ ಸೀತೆ ಮತ್ತು ತನ್ನ ಮಕ್ಕಳನ್ನ ಇಲ್ಲಿ ಒಂದು ರೀತಿ ಕಲ್ಲಿನೊಳಗಡೆ ಮಕ್ಕಳನ್ನ ಮಲಗಿಸಿ ಪೋಷಣೆ ಮಾಡಿರ್ತಕ್ಕಂಥದ್ದು ನೀವು ನೋಡ್ಬೋದು ಇಲ್ಲಿ. ಅದು ಕೂಡ ಇಲ್ಲಿನ ಪ್ರತೀತಿ ಅಂತಲೇ ಹೇಳ್ಬೋದು. ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಬಂಡೆ ಕಲ್ಲಿನ ಒಳಗಡೆನೆ ಒಂದು ಸುರಂಗ ರೀತಿ ಕೊರೆದಿರೋ ಹಾಗೆ ಕಾಣುತ್ತದು. ನೀವು ಈ ಸರಿ ಬಂದಾಗ ಅದನ್ನು ವಿಸಿಟ್ ಮಾಡಿಬಿಟ್ಟು ನೋಡ್ಕೊಂಡು ಹೋಗಿ. ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ, ನಿಮಗೆ ಕಾಣುತ್ತೆ. ಸ್ವಲ್ಪ ಓಡಾಡೋದಕ್ಕೆ ಕಷ್ಟ ಆಗುತ್ತೆ, ನೋಡ್ಕೊಂಡು ಓಡಾಡಿ ಇಲ್ಲಿ. ಯಾಕಂದರೆ ಸ್ವಲ್ಪ ಮುಳ್ಳು ಇದೆ, ಕಲ್ಲುಗಳು ಸ್ವಲ್ಪ ಇದ್ದಾವೆ. ನೋಡ್ತಿರ್ಬೋದು ವಿಡಿಯೋದಲ್ಲಿ. ಆದಷ್ಟು ಚಪ್ಪಲಿ ಯೂಸ್ ಮಾಡಿ. ಇಲ್ಲಿಗೆಲ್ಲ ಆ್ಯಕ್ಚುಲಿ ಬಿಡ್ತಾರೆ ಬಟ್ ಕೆಲವೊಂದು ಟೈಮ್ ಬಿಡಲ್ಲ ಅಂತ ಕಾಣುತ್ತೆ. ನಾವು ಹೋದಾಗ ಯಾರೂ ಇರಲಿಲ್ಲ. ಸೊ ನಾವು ಅದಕ್ಕೋಸ್ಕರ ಚಪ್ಪಲಿ ಹಾಕ್ಕೊಂಡೆ ಹೋಗಿದ್ವಿ ಈ ಜಾಗಕ್ಕೆ. ಸ್ವಲ್ಪ ಕಲ್ಲೆಲ್ಲ ಚುಚ್ಚುತ್ತೆ. ಸೊ ನೋಡ್ಕೊಂಡು ಕೇರ್ಫುಲ್ಲಾಗಿ ಹೋಗಿ. ದೇವಸ್ಥಾನದ ಪಕ್ಕದಲ್ಲೇ ಇದೆ ಇದು ಸೀತೆ ತೊಟ್ಟಿಲು ಅಂತ. ನೀವು ಬಂದಾಗ ಯಾರನ್ನಾದ್ರೂ ಕೇಳಿ, ನಿಜವಾಗ್ಲೂ ನಿಮಗೆ ತುಂಬ ಖುಷಿ ಆಗುತ್ತೆ ಜಾಗ ನೋಡಿದಾಗ. ನೋಡಿ, ನಾನು ತೋರಿಸ್ತಿದ್ದೀನಲ್ಲ, ಇದೆ ಈ ಕಲ್ಲಿನ ಸೊಂದಲ್ಲೇ ತೊಟ್ಟಿಲು ಅನ್ನೋಕ್ಕಂಥದ್ದು ಇರೋ ಅಂಥದ್ದು. ತುಂಬ ಕಷ್ಟ ಆಯಿತು ನನಗೂ ಕೂಡ ನೋಡೋದಕ್ಕೆ ಅದನ್ನು. ಬಟ್ ನಿಮಗೆ ತೋರಿಸ್ಬೇಕು ಅಂಥೇಳಿ, ಕಷ್ಟ ಆದರೂ ಪರವಾಗಿಲ್ಲ ಅಂಥೇಳಿ ಮೊಬೈಲ್ನ ಈ ಕಲ್ಲಿನ ಸೊಂದು ಒಳಗಡೆ ನಾನು ಕೂಡ ಹೋಗಿ ರಿಸ್ಕ್ ತೊಗೊಂಡು ನಿಮ್ಗೆ ತೋರಿಸಿದ್ದೀನಿ. ನೋಡಿ, ಯಾವುದೇ ವಿಡಿಯೋ ಮಾಡಬೇಕಂದ್ರೆ ತುಂಬಾ ರಿಸ್ಕ್ ಅನ್ನೋದು ಇರುತ್ತೆ. ಸೊ ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಬ್ಯುಸಿ ಲೈಫ್ ನಂದು ಕೂಡ. ಅದು ಇದು ಕೆಲಸ ಅಂತ ಹೋಗ್ತಾ ಇರ್ತೀನಿ. ಬಟ್ ಫ್ರೀ ಟೈಮಲ್ಲಿ ಏನೋ ಈ ಥರ ಒಂದು ವೀಡಿಯೋಸ್ ಮಾಡೋಣ, ಏನೋ ಒಂದು ಹೊಸ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅನ್ನೋದಕ್ಕೋಸ್ಕರ ಈ ಥರ ಮಾಡ್ತೀನಿ ನಾನು. ನೋಡಿ, ಇದೇ ಆ ತೊಟ್ಲು ಈಗ ಕೊರೆದಿದ್ದಾರೆ ನೋಡಿ. ನೀವೇ ನೋಡ್ತಾ ಇರ್ಬೋದು. ನೋಡಿ, ಇದೇ ತೊಟ್ಲು ಅಂತ ಹೇಳ್ತಾರೆ. ಹಿಂಗಿದೆ ಅಂತ. ನೀವು ಮೊಬೈಲಲ್ಲಿ ನೋಡೋದಕ್ಕಿಂತ ದಯವಿಟ್ಟು ಒಂದ್ಸರಿ ಈ ಪ್ಲೇಸ್ಗೆ ವಿಸಿಟ್ ಮಾಡಿ ಡೈರೆಕ್ಟಾಗಿ ನೋಡಿದ್ರೆ ಇನ್ನೂ ಖುಷಿ ಪಡ್ತೀರಾ. ತುಂಬಾ ಚೆನ್ನಾಗಿದೆ, ಒಳ್ಳೆಯ ವಾತಾವರಣ, ವೆದರು
ಹೇಗಿದೆ ನೋಡಿ. ಯಾವಾಗಲೂ ಆ ಬೆಂಗಳೂರು ಗಾಡಿ ಟ್ರಾಫಿಕ್ ಪೊಲ್ಯೂಷನ್ ಅಂತ ಬೇಜಾರಾಗಿರೋರು ದಯವಿಟ್ಟು ಬೇರೆ ಕಡೆ ಹೋಗೋದ್ರ ಬದಲು ಇಲ್ಲಿಗೆ ಒಂದ್ಸರಿ ವಿಸಿಟ್ ಮಾಡಿ. ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ, ನೋಡ್ತಿರ್ಬೋದು ನೀವು. ತುಂಬಾ ಚೆನ್ನಾಗಿದೆ ಜಾಗ ಮಾತ್ರ ನೋಡಿ. ಇದೇ ಆ ತೊಟ್ಲು ಅಂತ ಕರೀತಾರೆ. ನಂಬೋದಕ್ಕೆ ಅಸಾಧ್ಯ, ಬಟ್ ನಂಬಲೇಬೇಕು. ನಾನು ನಂಬಲಿಲ್ಲ, ಬಟ್ ಒಂದೊಂದು ವಿಚಾರಗಳನ್ನ ನಾವು ನಂಬಲೇಬೇಕಾಗುತ್ತೆ. ಒಟ್ಟಿನಲ್ಲಿ ಇಲ್ಲಿ ನೇಚರ್ ಏನು ಕಾಣುತ್ತೆ ಅಂತಂದರೆ, ಇಲ್ಲಿ ನಿಂತ್ಕೊಂಡು ಒಂದು ವ್ಯೂ ಇದೆ, ಆ ಬೆಟ್ಟದ ಮೇಲೇ ಇದೆ ನೋಡಿ ಆ ವ್ಯೂ. ಈಗ ನಿಮ್ಗೆ ಕಾಣ್ತಿರೋದು ಆ ವ್ಯೂ. ಇಲ್ಲಿ ಏನೇನೋ ಕಲ್ಲೆಲ್ಲ ಜೋಡಿಸಿದ್ದಾರೆ. ಆ ಕಲ್ಲು ಏನೋ ಅವ್ರ ಇಷ್ಟಾರ್ಥ ಸಿದ್ಧಿ ಆಗಲಿ ಅಂತ ಅವರ ನಂಬಿಕೆ. ಓಕೆ ನೋಡಿ, ಕಾಣ್ತಿರ್ಬೋದು ನಿಮಗೆ ವ್ಯೂ. ನಾನು 360 ಡಿಗ್ರಿಲಿ ತೋರಿಸಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಿದೆ ಇದು. ಕಲ್ಲಿನ ಬಂಡೆ ಏನು ಫೀಲ್ ಆಗುತ್ತೆ ಅಂತಂದರೆ ನಿಜವಾಗ್ಲೂ ನಿಮಗೆ ಹೊಸದೇ ರೀತಿ ಫೀಲ್ ಆಗುತ್ತೆ. ಸೊ ದಯವಿಟ್ಟು ವಿಸಿಟ್ ಮಾಡಿ ಈ ಪ್ಲೇಸ್ಗೆ. ಹೆಂಗೆ ಕಾಣ್ತಾ ಇದೆ ನೋಡಿ. ನೋಡಿ ಇದು ಮಾರ್ಕಂಡೇಶ್ವರ ಬೆಟ್ಟ. ನಾನು ವಿಡಿಯೋ ಹಾಕಿದ್ದೀನಿ ಅದನ್ನು ಕೂಡ. ಸೊ ಯಾರು ನೋಡಿಲ್ಲ ದಯವಿಟ್ಟು ಅದನ್ನು ನೋಡಿ. ಝೂಮ್ ಮಾಡಿ ತೋರಿಸಿದ್ದೀನಿ ನೋಡಿ. ಇದೇ ದೇವಸ್ಥಾನ ಮಾರ್ಕಂಡೇಶ್ವರ ಬೆಟ್ಟ. ಅಲ್ಲಿಂದ ಇಲ್ಲಿಗೆ 3 ಕಿಲೋಮೀಟ್ರು. ಅಲ್ಲಿಗೆ ಬಂದಾಗ ದಯವಿಟ್ಟು ಇದನ್ನು ವಿಸಿಟ್ ಮಾಡೋಗಿ. 2 ಪ್ಲೇಸಸ್ಸು ನಿಮಗೆ ಅಟ್ ಎ ಟೈಮಿಗೆ ಕವರ್ ಆಗುತ್ತೆ ನಿಮಗೆ. ಮತ್ತು ಇದಕ್ಕೋಸ್ಕರ ಅಂತಲೇ ಏನು ಇನ್ನೊಂದು ಸರಿ ಬರೋದೇನು ಬೇಡ. 2 ಪ್ಲೇಸಸ್ಸು ಒಂದೇ ಸರಿ ಕವರ್ ಆಗುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.